ತೋರಿಸಿ ತಿಂಡಿ ತಿಂದು ಹೋಗ್ಬಿಡೋದಲ್ಲ. ನಿನಗ್ ತಲೆ ಕೆಟ್ಟಿದೆಯೇನಯ್ಯ? ನಮ್ಮನ್ನ ನೋಡಿದ್ರೆ ನಿನಗ್ ಗೊತ್ತಾಗೋದಿಲ್ವೇ? ಈ ದಿನ ನಾವು ಉಪವಾಸ ವ್ರತವನ್ನು ಆಚರಿಸ್ತಾ ಇದ್ದೀವಿ. ಸಂಜೆವರೆಗೂ ಒಂದು ಹನಿ ನೀರು ನಮ್ಮ ಬಾಯಲ್ಲಿ ಸೇರೋಂತಿಲ್ಲ. ಎಂತ ಪುಣ್ಯಾತ್ಮರಪ್ಪ ಇವರು. ಹೌದು, ನಮ್ಮಂತವ್ರು ಇರೋದ್ರಿಂದಲೇ ಹಗಲಾದ ಮೇಲೆ ಸೂರ್ಯ ಹುಟ್ತಾ ಇರೋದು, ರಾತ್ರಿ ಆದ ಮೇಲೆ ಸೂರ್ಯ ಮುಳುಗುತ್ತಿರುವುದು. ನಮ್ಮಿಂದಲೇ ಕಂಡ್ರೋ ನೀವು ಬದುಕಿರೋದು. ಬೇಡ ಅಂದ್ರೂ ನೀವು ಉಸಿರಾಡ್ತಿರೋದು. ನಾವಿರೋದ್ರಿಂದಲೇ ಮಳೆ ಬೆಳೆ ಆಗ್ತಾ ಇರೋದು. ಮತ್ತೆ 2 ವರ್ಷದಿಂದ ಮಳೆನೇ ಇಲ್ಲ. ಮಳೆ ಬೇಕು ಅಂದ್ರೆ ಮಳೆ ಬರುತ್ತಾ? ನರಬಲಿ ಕೊಡಬೇಕು. ಹಂಗಾದ್ರೆ ನಿಮ್ಮನ್ನೇ ಬಲಿ ಕೊಟ್ರೆ ಹೆಂಗೆ? ನಿಮ್ಮಂತ ಮಹಾಪುರುಷರು ಬಲಿ ಕೊಟ್ರೆ ದೇವರಿಗೆ ಬೇಗ ಖುಷಿ ಆಗುತ್ತೆ. ಮೂರ್ಖ, ನಮ್ಮನ್ನು ಬಲಿ ಕೊಟ್ರೆ ಉಪವಾಸ ಮಾಡೋರು ಯಾರು? ಅದು ಅಲ್ಲದೆ ಗಂಡಸರನ್ನೇನಾದ್ರೂ ಬಲಿ ಕೊಡ್ತಾರ? ಹೆಂಗಸರನ್ನ ಬಲಿ ಕೊಟ್ರೆ ದೇವರಿಗೆ ಮೆಚ್ಚುಗೆ ಆಗುತ್ತೆ. ನಮ್ಮ ಅಜ್ಜಿಗೆ ವಯಸ್ಸಾಗೈತೆ, ಹಂಗೆ ಬಿಟ್ರೆ ಸತ್ತೋಗ್ತಾಳೆ. ಬೇಗ ಅವಳ ಬಲಿ ಕೊಡೋಣ. ಹಾಗೆಲ್ಲ ಮುದುಕಿಯರನ್ನ ಬಲಿ ಕೊಡಬಾರ್ದು. ಸುಂದರಿಯರನ್ನ ಬಲಿ ಕೊಟ್ರೆ ದೇವತೆಗಳು ಮೆಚ್ಕೋತಾರೆ. ಬೇಕಾದ್ರೆ ನನ್ನ ಹೆಂಡತಿನ ಬಲಿ ಕೊಡ್ರಪ್ಪ. ಇದ್ದ ಮಾತು. ಆದ್ರೆ ಅವಳು ಸುಂದರಿ ಆಗವಳೇನಯ್ಯ? ನಾನು ಮದುವೆ ಆದಾಗ ಸುಂದರಿ ಆಗಿದ್ಲು. ಅಂದ್ರೆ ಈಗ ಹೆಂಗಿದಾಳಯ್ಯ? ಹೆಂಗಿದಾಳೋ ಅದೇಂಗಯ್ಯ ಹೇಳಕ್ಕಾಯ್ತದೆ? ಯಾಕೆಂದ್ರೆ 20 ವರ್ಷದಿಂದ ಅವಳ ಮುಖಾನೇ ನೋಡೋದ್ ಬಿಟ್ಟಿದ್ದೆ.